ತಮ್ಮದಿರ್ಬೋದು, ಮಾವಂದಿರ್ಬೋದು, ಎಲ್ಲರೂ ಕೂಡ ಹೇಳ್ತಾಯಿದ್ರು. ಆದರೆ ಅವರಿಗೆ ಒಂದು ಅವಕಾಶ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಅವರನ್ನು ಬೆಂಗಳೂರಿಗೂ ಕೂಡ ಕರ್ಕೊಂಡು ಬರಲಾಗ್ತಿದೆ. ಅದು ಕೂಡ ಪೊಲೀಸರ ವಾಹನದಲ್ಲಿ, ಅಂದರೆ DR ವಾಹನಗಳೇನಿತ್ತು, ಪೊಲೀಸರನ್ನ ಕರೆದೊಯ್ಯುವ ವಾಹನ, ಅದರಲ್ಲೇ ಕೂಡ ಸಂಬಂಧಿಕರು ಸೇರಿದಂತೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಏನು ಮುಖಂಡರಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಅಂದರೆ 2007ರಿಂದಲೂ ಕೂಡ ಯಾರೇ ನಕ್ಸಲರು ಕೂಡ ಶರಣಾಗತಿ ಆದರೂ ಕೂಡ ಜಿಲ್ಲಾಧಿಕಾರಿ ಮುಂದೆ ಆಗ್ತಾ ಇರೋದು, ನಂತರ ಪೊಲೀಸ್ ಪ್ರಕ್ರಿಯೆಗಳು ಕೂಡ ನಡೀತಿತ್ತು. ಆದರೆ ಈ ಒಂದು 6 ಮಂದಿ ನಕ್ಸಲರ ಒಂದು ಶರಣಾಗತಿ ಪ್ರಕ್ರಿಯೆ ಏಕಾಏಕಿ ಬದಲಾವಣೆ ಆಗಿರೋದಕ್ಕೆ ಹಲವು ಕಾರಣಗಳು ಕೂಡ ಇರಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಯಾಕೆ ಒಬ್ಬರು ಜಿಲ್ಲಾಧಿಕಾರಿ ಮುಂದೆ ಆಗದೆ ನೇರವಾಗಿ ಒಬ್ಬರು ಜನಪ್ರತಿನಿಧಿ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಮುಂದೆ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಉದ್ಭವ ಆಗಿರುವಂಥದ್ದು. ಮತ್ತೊಂದು ಕಡೆ NIA ಅಧಿಕಾರಿಗಳು ಕೂಡ ಚಿಕ್ಕಮಗಳೂರಲ್ಲೇ ಬೀಡುಬಿಟ್ಟಿದ್ರು. ಅದಾದ ನಂತರ ಈ ಎಲ್ಲ ಪ್ರಕ್ರಿಯೆ ಆದ ನಂತರ ಅವರು ಕೂಡ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಕೂಡ ಕೆಲವೊಂದು ಮಾತುಗಳು ಕೇಳಿಬರ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಯಿತಾ ಅಥವಾ NIA ಅಧಿಕಾರಿಗಳು ಇವ್ರನ್ನ ಆ ಕಾನೂನುಗಳು ಕೂಡ ಬೇರೆ ರೀತಿ ಇದೆ. ಅಂದರೆ ಪೊಲೀಸರ ಕಾನೂನು ಬೇರೆ, ರಾಜ್ಯ ಸರ್ಕಾರ ನೀಡುವಂಥ ಪ್ಯಾಕೇಜ್ಗಳು ಬೇರೆ, ಕೇಂದ್ರದ NIA ಒಂದು ಕಾನೂನು ರೀತಿ ಬೇರೆ. ಹಾಗಾಗಿ ಇವೆಲ್ಲವೂ ಒಂದು ಕಡೆ ಕಾನೂನು ತೊಡಕುಗಳು ಉಂಟಾಯ್ತಾ, ಈ ಒಂದು ಬದಲಾವಣೆ ಆಗೋಕ್ಕೆ ಅನ್ನೋಂಥ ಕೂಡ ಅನುಮಾನ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಓಕೆ, ಒಂದು ಡಿಬೇಟಬಲ್ ಸಬ್ಜೆಕ್ಟ್ ಇದು. ಸುನಿಲ್ ಕುಮಾರ್ ಹೇಳಿದ್ದು ಕೂಡ ನನಗೆ ಸುನಿಲ್ ಕುಮಾರ್ ಅವರ ಒಂದು ಮಾತು ಭಾಳ ಕರೆಕ್ಟ್ ಅನ್ನಿಸ್ತು. ಈ ಶರಣಾಗತಿ ಆಗಿದ್ದಾರಲ್ಲ, ಕಳೆದ 5 ವರ್ಷಗಳಲ್ಲಿ ಅವರು ಏನೆಲ್ಲ ಮಾಡಿದರು, ಅದನ್ನು ಅವರ ಚಟುವಟಿಕೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗಂತ ಸರೆಂಡ್ರಾಗಿ ಇಲ್ಲ ಸರೆಂಡ್ರಾಗಬೇಡಿ ಅಂತ ಹೇಳೋದು ಹೆಂಗೆ? ಶಾಂತಿ ಕಾಪಾಡಬೇಕು ಅಂದರೆ ಸರೆಂಡರ್ ಆಗಬೇಕು. ಒಂದು ಅವ್ರಿಗೇನು ಪ್ಯಾಕೇಜ್ ಕೊಡ್ತೀರೋ ಮತ್ತು ಅಲ್ಲಿ ಯಾರು ಸಮಸ್ಯೆಗಳಲ್ಲಿದ್ದಾರೆ ಅವ್ರ ಬಗ್ಗೆ ಏನು ಗಮನ ಹರಿಸುತ್ತೆ ಒಂದು. ಆಮೇಲೆ ಸರೆಂಡರ್ ಆದವರು ಕಳೆದ 5 ವರ್ಷಗಳಲ್ಲಿ ಚಲನವಲನಗಳೇನು, ಆ್ಯಂಟಿ ಸೋಷಲ್ ಎಲಿಮೆಂಟ್ ಆಗಿ ನಗರದಲ್ಲಿದ್ದುಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಗೊತ್ತಾಗಬೇಕು. ಹಾಗಂತ ಈಗ ವಿಕ್ರಮ್ ಗೌಡರನ್ನು ಶೂಟೌಟ್ ಮಾಡಿದರು ಮೊನ್ನೆ, ಆ ನಂತರ ಶರಣಾಗತಿಗೆ ಕರೆ ಕೊಡಲಾಯಿತು. ಶರಣಾಗತಿಗೆ ಕರೆ ಕೊಟ್ಟು ಬಂದಿದ್ದಾರೆ ಅಂತಂದರೆ ಸರೆಂಡರ್ ಮಾಡಿಸಿ. ಆದರೆ ಈ ಹಿಂದೆ ಶರಣಾಗತಿ ಮಾಡುವಾಗ ಸುಮ್ಮನೆ ಬಿಟ್ಬಿಟ್ರು. ಹಂಗಲ್ಲ, ಅವರು ಶರಣಾಗತಿ ಆಗಲಿ ಮತ್ತೊಂದಾಗಲಿ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಅವರಿಗೆ ಒಂದು ಸಣ್ಣ ಶಿಕ್ಷೆನೋ ಮತ್ತೊಂದೋ ಖಂಡಿತವಾಗ್ಲೂ ಕೊಡಬೇಕು. ಆ ಒಂದು ಓಕೆ, ನಕ್ಸಲರು ಶರಣಾಗತರಾಗಿದ್ದಾರೆ. 5-6 ನಕ್ಸಲರು ಬಾಕಿ ಇದ್ದರು. ವಿಕ್ರಮ್ ಗೌಡ ಶೂಟೌಟ್ ಆದ ನಂತರ ಮುಖ್ಯಮಂತ್ರಿಗಳು ಶರಣಾಗತರಾಗಿ ಅಂತ ಹೇಳಿದರು. ಈ ಹಿಂದೆ ಕೂಡ ಇಂಥ ಅನೇಕ ಪ್ರಯತ್ನಗಳು ಬೇರೆ ಬೇರೆ ಕಡೆ ಆಗಿದೆ. ಈ ಹಿಂದೆ ಕೂಡ ಶರಣಾಗತರಾಗಿದ್ದಾರೆ. ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ ಅನ್ನೋದನ್ನು ಕೂಡ ಮಾಡಿದರು. ನನ್ನ ಬಗ್ಗೆ ಅಂದರೆ ಅದರ ಒಂದು ರಿಯಾಕ್ಷನ್ ಅಂತಂದರೆ ನಿಜವಾಗಿ ಹೇಳಬೇಕು ಅಂದರೆ, ನೋಡಿರಿ, ಹಿಂಸೆಯನ್ನು ಬಿಟ್ಟು ಮುಖ್ಯವಾಹಿನಿಗೆ ಬಂದು ಶರಣಾಗತಿ ಆಗ್ತೇನೆ ಅಂತ ಹೇಳುವಾಗ ಅದನ್ನು ಸ್ವಾಗತ ಮಾಡಲೇಬೇಕು. ಹಾಗಂತ ಸುನಿಲ್ ಕುಮಾರ್ ಅವರು ಹೇಳಿದಾಗೇ ಏನೋ 4 ದಿವಸ ಅಲ್ಲಿರ್ಬೋದಿಲ್ಲ, ಹಂಗಲ್ಲ. ಇವರಿಗೆ ಒಂದು ಸಣ್ಣ ಪ್ರಮಾಣದ ಶಿಕ್ಷೆ ಆದರೂ ಕೊಡಲೇಬೇಕು. ನಂತರ ಅವರಿಗೊಂದು ಪುನರ್ವಸತಿ ವ್ಯವಸ್ಥೆ. ಹಾಗೆಯೇ ಈ ಹಿಂದೆ ಶರಣಾಗತಿಯಾಗಿ ಬಂದ್ರಲ್ಲ, ನಗರದಲ್ಲಿದ್ದಾರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬೇಕು. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಯಾಕಂದರೆ ನಮ್ಮ ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ನೀವು ಯಾರಿಗೆ ತೊಂದರೆ ಆಗೋವರೆಗೂ ಕೂಡ ಬಡದಾಡ್ಕೊಂಡು ನೀವು ನ್ಯಾಯ ದೊರಕಿಸ್ಕೊಡ್ಬೋದು. ನಿಮ್ಗೆ ಗೊತ್ತಿದೆಯಾ, ಒಂದು ಕನ್ಸ್ಯೂಮರು ಒಂದು ಪ್ರಾಡಕ್ಟ್ ತಗೊಂಡು ಅಂತ ಇಟ್ಕೊಳ್ಳಿ, 10 ರೂಪಾಯಿ ಪ್ರಾಡಕ್ಟ್ ನನಗೆ ಅವನು ಅದನ್ನು 20 ರೂಪಾಯಿಗೆ ಮಾರ್ದ, ನನಗೆ 10 ರೂಪಾಯಿ ಮೋಸವಾಯಿತು ಅಂತೇಳಿ ಹೋರಾಟ ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಪರಿಹಾರ ತಗೊಂಡಂಥ ಉದಾಹರಣೆಗಳು ಕೂಡ ನಮ್ಮ ದೇಶದಲ್ಲಿದೆ. ಯಾಕಂದರೆ ನೀವು ಹೋರಾಟ ಕೊನೆ ತನಕ ಬಿಡಬಾರ್ದು. ಆದರೆ ನಿಮಗೆ ದಮನಿತರಿಗೆ ಅನ್ಯಾಯವಾಗಿದೆ, ಶೋಷಣೆ ಆಗಿದೆ, ಕೊಂದು ಬಿಡ್ತೀನಿ ಇನ್ನೋ, ಅದು ಯಾವತ್ತೂ ಇರಬಾರ್ದು. ಆಮೇಲೆ ನಕ್ಸಲಿಸಮ್ಗೆ ಭವಿಷ್ಯ ಇಲ್ಲ, ಹಿಂಸಾತ್ಮಕವಾಗಿ ಹೋಗ್ತೀನಿ ಅನ್ನೋದಕ್ಕೆ ಭವಿಷ್ಯ ಇಲ್ಲ, ಭಾರತದ ಮಣ್ಣಲ್ಲಂತೂ ಇಲ್ಲವೇ ಇಲ್ಲ. ಸೊ ಹಾಗಿರುವಾಗ ಸರೆಂಡರ್ ಆಗಿದ್ದಾರೆ, ಒಳ್ಳೆಯ ವಿಚಾರ. ಆದರೆ ಡಿಬೇಟ್ಗಳಂತೂ ಆಗಲಿ, ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಆಗಲಿ. ನಮ್ಮ ನಾಡು ಶಾಂತಿಯ ನಾಡು, ನಕ್ಸಲಿಸಮಿಂದ ಮುಕ್ತವಾಗುತ್ತೆ ಅನ್ನೋದು ಒಳ್ಳೆಯ ವಿಚಾರ. ಹಾಗಂತ ಬಂದವರು ಏನು ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳ್ಕೊಳ್ಬೇಕಾಗಿರೋದು ಕೂಡ ಸರ್ಕಾರದ ಜವಾಬ್ದಾರಿ.
ಇದು ತಮ್ಮದಿರ್ಬೋದು ಮಾವಂದಿರ್ಬೋದು ಎಲ್ಲರೂ ಕೂಡ ಹೇಳ್ತಿದ್ರು. ಆದರೆ ಅವರಿಗೆ ಒಂದು ಅವಕಾಶ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಅವರನ್ನು ಬೆಂಗಳೂರಿಗೂ ಕೂಡ ಕರ್ಕೊಂಡು ಬರಲಾಗ್ತಿದೆ. ಅದು ಕೂಡ ಪೊಲೀಸರ ವಾಹನದಲ್ಲಿ, ಅಂದರೆ DR ವಾಹನಗಳೇನಿತ್ತು ಪೊಲೀಸರನ್ನ ಕರೆದೊಯ್ಯುವ ವಾಹನ, ಅದರಲ್ಲೇ ಕೂಡ ಸಂಬಂಧಿಕರು ಸೇರಿದಂತೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಏನು ಮುಖಂಡರಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಅಂದರೆ 2007ರಿಂದಲೂ ಕೂಡ ಯಾರೇ ನಕ್ಸಲರು ಕೂಡ ಶರಣಾಗತಿ ಆದರೂ ಕೂಡ ಜಿಲ್ಲಾಧಿಕಾರಿ ಮುಂದೆ ಆಗ್ತಾ ಇರೋದು, ನಂತರ ಪೊಲೀಸ್ ಪ್ರಕ್ರಿಯೆಗಳು ಕೂಡ ನಡೀತಿತ್ತು. ಆದರೆ ಈ ಒಂದು 6 ಮಂದಿ ನಕ್ಸಲರ ಒಂದು ಶರಣಾಗತಿ ಪ್ರಕ್ರಿಯೆ ಏಕಾಏಕಿ ಬದಲಾವಣೆ ಆಗಿರೋದಕ್ಕೆ ಹಲವು ಕಾರಣಗಳು ಕೂಡ ಇರಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಯಾಕೆ ಒಬ್ಬರು ಜಿಲ್ಲಾಧಿಕಾರಿ ಮುಂದೆ ಆಗದೆ ನೇರವಾಗಿ ಒಬ್ಬರು ಜನಪ್ರತಿನಿಧಿ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಮುಂದೆ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಉದ್ಭವ ಆಗಿರುವಂಥದ್ದು. ಮತ್ತೊಂದು ಕಡೆ NIA ಅಧಿಕಾರಿಗಳು ಕೂಡ ಚಿಕ್ಕಮಗಳೂರಲ್ಲಿ ಬೀಡುಬಿಟ್ಟಿದ್ರು. ಅದಾದ ನಂತರ ಈ ಎಲ್ಲ ಪ್ರಕ್ರಿಯೆ ಆದ ನಂತರ ಅವರು ಕೂಡ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಕೂಡ ಕೆಲವೊಂದು ಮಾತುಗಳು ಕೇಳಿಬರ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಯ್ತಾ ಅಥವಾ NIA ಅಧಿಕಾರಿಗಳು ಇವ್ರನ್ನ ಆ ಕಾನೂನುಗಳು ಕೂಡ ಬೇರೆ ರೀತಿ ಇದೆ. ಅಂದರೆ ಪೊಲೀಸರ ಕಾನೂನು ಬೇರೆ, ರಾಜ್ಯ ಸರ್ಕಾರ ನೀಡುವಂಥ ಪ್ಯಾಕೇಜ್ಗಳು ಬೇರೆ, ಕೇಂದ್ರದ NIA ಒಂದು ಕಾನೂನು ರೀತಿ ಬೇರೆ. ಹಾಗಾಗಿ ಇವೆಲ್ಲವೂ ಒಂದು ಕಡೆ ಕಾನೂನು ತೊಡಕುಗಳು ಉಂಟಾಯ್ತಾ ಈ ಒಂದು ಬದಲಾವಣೆ ಆಗೋಕ್ಕೆ ಅನ್ನೋಂಥ ಕೂಡ ಅನುಮಾನ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಓಕೆ, ಒಂದು ಡಿಬೇಟಬಲ್ ಸಬ್ಜೆಕ್ಟ್ ಇದು. ಸುನಿಲ್ ಕುಮಾರ್ ಹೇಳಿದ್ದು ಕೂಡ ನನಗೆ ಸುನಿಲ್ ಕುಮಾರ್ ಅವರ ಒಂದು ಮಾತು ಭಾಳ ಕರೆಕ್ಟ್ ಅನ್ನಿಸ್ತು. ಈ ಶರಣಾಗತಿ ಆಗಿದ್ದಾರಲ್ಲ, ಕಳೆದ 5 ವರ್ಷಗಳಲ್ಲಿ ಅವರು ಏನೆಲ್ಲ ಮಾಡಿದರು, ಅದನ್ನು ಅವರ ಚಟುವಟಿಕೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗಂತ ಸರೆಂಡ್ರಾಗಿ ಇಲ್ಲ ಸರೆಂಡ್ರ್ ಆಗಬೇಡಿ ಅಂತ ಹೇಳೋದು ಹೆಂಗೆ? ಶಾಂತಿ ಕಾಪಾಡಬೇಕು ಅಂದರೆ ಸರೆಂಡ್ರ್ ಆಗಬೇಕು. ಒಂದು, ಅವ್ರಿಗೇನು ಪ್ಯಾಕೇಜ್ ಕೊಡ್ತೀರೋ ಮತ್ತು ಅಲ್ಲಿ ಯಾರು ಸಮಸ್ಯೆಗಳಲ್ಲಿದ್ದಾರೆ ಅವ್ರ ಬಗ್ಗೆ ಏನು ಗಮನ ಹರಿಸುತ್ತೆ ಒಂದು. ಆಮೇಲೆ ಸರೆಂಡ್ರ್ ಆದವರು ಕಳೆದ 5 ವರ್ಷಗಳಲ್ಲಿ ಚಲನವಲನಗಳೇನು, ಆ್ಯಂಟಿ ಸೋಷಲ್ ಎಲಿಮೆಂಟ್ ಆಗಿ ನಗರದಲ್ಲಿದ್ದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಗೊತ್ತಾಗಬೇಕು. ಹಾಗಂತ ಈಗ ವಿಕ್ರಮ್ ಗೌಡರನ್ನು ಶೂಟೌಟ್ ಮಾಡಿದರು ಮೊನ್ನೆ, ಆ ನಂತರ ಶರಣಾಗತಿಗೆ ಕರೆ ಕೊಡಲಾಯಿತು. ಶರಣಾಗತಿಗೆ ಕರೆ ಕೊಟ್ಟು ಬಂದಿದ್ದಾರೆ ಅಂತಂದರೆ ಸರೆಂಡರ್ ಮಾಡಿಸಿ. ಆದರೆ ಈ ಹಿಂದೆ ಶರಣಾಗತಿ ಮಾಡುವಾಗ ಸುಮ್ಮನೆ ಬಿಟ್ಬಿಟ್ರು. ಹಂಗಲ್ಲ, ಅವರು ಶರಣಾಗತಿ ಆಗಲಿ ಮತ್ತೊಂದಾಗಲಿ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಅವರಿಗೆ ಒಂದು ಸಣ್ಣ ಶಿಕ್ಷೆನೋ ಮತ್ತೊಂದೋ ಖಂಡಿತವಾಗ್ಲೂ ಕೊಡಬೇಕು. ಆ ಒಂದು ಓಕೆ, ನಕ್ಸಲರು ಶರಣಾಗತರಾಗಿದ್ದಾರೆ. 5-6 ನಕ್ಸಲರು ಬಾಕಿ ಇದ್ದರು. ವಿಕ್ರಮ್ ಗೌಡ ಶೂಟೌಟ್ ಆದ ನಂತರ ಮುಖ್ಯಮಂತ್ರಿಗಳು ಶರಣಾಗತರಾಗಿ ಅಂತ ಹೇಳಿದರು. ಈ ಹಿಂದೆ ಕೂಡ ಇಂಥ ಅನೇಕ ಪ್ರಯತ್ನಗಳು ಬೇರೆ ಬೇರೆ ಕಡೆ ಆಗಿದೆ. ಈ ಹಿಂದೆ ಕೂಡ ಶರಣಾಗತರಾಗಿದ್ದಾರೆ. ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ ಅನ್ನೋದನ್ನು ಕೂಡ ಮಾಡಿದರು. ನನ್ನ ಬಗ್ಗೆ ಅಂದರೆ ಅದರ ಒಂದು ರಿಯಾಕ್ಷನ್ ಅಂತಂದರೆ ನಿಜವಾಗಿ ಹೇಳಬೇಕು ಅಂದರೆ, ನೋಡಿರಿ, ಹಿಂಸೆಯನ್ನು ಬಿಟ್ಟು ಮುಖ್ಯವಾಹಿನಿಗೆ ಬಂದು ಶರಣಾಗತಿ ಆಗ್ತೇನೆ ಅಂತ ಹೇಳುವಾಗ ಅದನ್ನು ಸ್ವಾಗತ ಮಾಡಲೇಬೇಕು. ಹಾಗಂತ ಸುನಿಲ್ ಕುಮಾರ್ ಅವರು ಹೇಳಿದಾಗೇ ಏನೋ 4 ದಿವಸ ಅಲ್ಲಿರ್ಬೋದಿಲ್ಲ, ಹಂಗಲ್ಲ. ಇವರಿಗೆ ಒಂದು ಸಣ್ಣ ಪ್ರಮಾಣದ ಶಿಕ್ಷೆ ಆದರೂ ಕೊಡಲೇಬೇಕು. ನಂತರ ಅವರಿಗೊಂದು ಪುನರ್ವಸತಿ ವ್ಯವಸ್ಥೆ. ಹಾಗೆಯೇ ಈ ಹಿಂದೆ ಶರಣಾಗತಿಯಾಗಿ ಬಂದ್ರಲ್ಲ, ನಗರದಲ್ಲಿದ್ದಾರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬೇಕು. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಯಾಕಂದರೆ ನಮ್ಮ ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ನೀವು ಯಾರಿಗೆ ತೊಂದರೆ ಆಗೋವರೆಗೂ ಕೂಡ ಬಡದಾಡ್ಕೊಂಡು ನೀವು ನ್ಯಾಯ ದೊರಕಿಸ್ಕೊಡ್ಬೋದು. ನಿಮ್ಗೆ ಗೊತ್ತಿದೆಯಾ, ಒಂದು ಕನ್ಸ್ಯೂಮರು ಒಂದು ಪ್ರಾಡಕ್ಟ್ ತಗೊಂಡು ಅಂತ ಇಟ್ಕೊಳ್ಳಿ, 10 ರೂಪಾಯಿ ಪ್ರಾಡಕ್ಟ್, ನನಗೆ ಅವನು ಅದನ್ನು 20 ರೂಪಾಯಿಗೆ ಮಾರ್ದ, ನನಗೆ 10 ರೂಪಾಯಿ ಮೋಸವಾಯಿತು ಅಂತೇಳಿ ಹೋರಾಟ ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಪರಿಹಾರ ತಗೊಂಡಂಥ ಉದಾಹರಣೆಗಳು ಕೂಡ ನಮ್ಮ ದೇಶದಲ್ಲಿದೆ. ಯಾಕಂದರೆ ನೀವು ಹೋರಾಟ ಕೊನೆ ತನಕ ಬಿಡಬಾರ್ದು. ಆದರೆ ನಿಮಗೆ ದಮನಿತರಿಗೆ ಅನ್ಯಾಯವಾಗಿದೆ, ಶೋಷಣೆ ಆಗಿದೆ, ಕೊಂದು ಬಿಡ್ತೀನಿ, ಅದು ಯಾವತ್ತೂ ಇರಬಾರ್ದು. ಆಮೇಲೆ ನಕ್ಸಲಿಸಮ್ಗೆ ಭವಿಷ್ಯ ಇಲ್ಲ. ಹಿಂಸಾತ್ಮಕವಾಗಿ ಹೋಗ್ತೀನಿ ಅನ್ನೋದಕ್ಕೆ ಭವಿಷ್ಯ ಇಲ್ಲ. ಭಾರತದ ಮಣ್ಣಲ್ಲಂತೂ ಇಲ್ಲವೇ ಇಲ್ಲ. ಸೊ ಹಾಗಿರುವಾಗ ಸರೆಂಡರ್ ಆಗಿದ್ದಾರೆ, ಒಳ್ಳೆಯ ವಿಚಾರ. ಆದರೆ ಡಿಬೇಟ್ಗಳಂತೂ ಆಗಲಿ, ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಆಗಲಿ.